ಪ್ರೈಸ್ ದಿ ಲಾರ್ಡ್. ಕರ್ತನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮ ದೇವರಾದ ಕರ್ತನು ಜೀವಿಸುವಂತ ದೇವರು. ನಮ್ಮ ದೇವರಾದ ಕರ್ತನು ಆತನು ಜೀವಿಸುವಂತ ದೇವರು ಮಾತ್ರವಲ್ಲದೆ ನಮ್ಮೊಳಗೆ ಇದ್ದುಕೊಂಡು ನಮ್ಮೊಟ್ಟಿಗೆ ಆತನು ಜೀವಿಸುವವನಾಗಿದ್ದಾನೆ. ನಾನು ನೀವುಗಳು ಪ್ರಿಯ ದೇವಜನರೇ, ಕ್ರಿಸ್ತನ ಮೂಲಕವಾಗಿ ನಾವು ಜೀವಿಸುವವರಾಗಿದೆ. ಅದಕ್ಕೋಸ್ಕರ ಅಪೊಸ್ತಲನ ಪೌಲನ ಹೇಳ್ತಾನೆ, ಜೀವಿಸುವುದು ನಾನಲ್ಲ, ಕ್ರಿಸ್ತನು ನನ್ನಲ್ಲಿ. ಯಾಕಂದ್ರೆ ಇವತ್ತು ದೇವರ ವಾಕ್ಯ ಅಂದರೆ ದೇವರ ಮಕ್ಕಳು ಯಾರ್ಯಾರು ಯೇಸು ಕ್ರಿಸ್ತನನ್ನು ತಮ್ಮ ಹೃದಯಗಳಲ್ಲಿ ಸ್ವಂತ ರಕ್ಷಕನಾಗಿ ಯಾರ್ಯಾರು ಅಂಗೀಕಾರ ಮಾಡಿಕೊಂಡಿದ್ದಾರೋ ಅವರೆಲ್ಲರಿಗೂ ದೇವರ ಮಕ್ಕಳಾಗುವ ಅಧಿಕಾರ ಕೊಡಲ್ಪಟ್ಟಿದೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಆಲ್ರೆಡಿ ದೇವರ ಅಧಿಕಾರ ಕೊಡಲ್ಪಟ್ಟಿದೆ. ಅದು ಮಾತ್ರವಲ್ಲದೆ ನಾನು ನೀವು ಕ್ರಿಸ್ತನ ಮೂಲಕವಾಗಿ ಜೀವಿಸ್ತಾ ಇದ್ದೇವೆಂಬುದಾಗಿ ಆ ನಂಬಿಕೆಯಲ್ಲಿ ನಾವು ಮುಂದೆ ಹೋಗುವುದಾದರೆ, ಪ್ರಿಯ ದೇವ ಜನರೇ, ಲೋಕದಲ್ಲಿ ಕಷ್ಟ, ಸಂಕಟ, ಹಿಂಸೆ, ವೇದನೆ, ಅವಮಾನ, ನಿಂದೆಗಳು ಅದು ಏನು ಬಂದರೂ ಕೂಡ ನಾವು ಎಷ್ಟೋ ಸಾರಿ ನಮ್ಮ ಜೀವಿತದಲ್ಲಿ ಇಂಥ ಈ ಪರಿಸ್ಥಿತಿಗಳ ಮಧ್ಯದಲ್ಲಿ ಹೋಗುವಂತ ಹೇಳಿ, ಯಾಕೆ ದೇವರು ನನ್ನನ್ನು ಕೈ ಬಿಟ್ಟನ, ಯಾಕೆ ನಾನು ಏನು ತಪ್ಪು ಮಾಡಿದೆ, ಏನು ಪಾಪ ಮಾಡಿದೆ, ಏನು ಅನ್ಯಾಯ ಮಾಡಿ, ಯಾಕೆ ನನ್ನ ಜೀವಿತದಲ್ಲಿ ಈ ರೀತಿಯಾದ ಕಷ್ಟಗಳು, ಈ ರೀತಿಯಾದ ತೊಂದರೆಗಳು, ಈ ರೀತಿಯಾದ ಅವಮಾನಗಳು, ಈ ರೀತಿಯಾದ ನಿಂದೆಗಳು ಯಾಕೆ ಎಂಬುದಾಗಿ ಅನೇಕ ರೀತಿಯಲ್ಲಿ ಫೈನಾನ್ಷಿಯಲ್ ಪ್ರಾಬ್ಲಮ್, ಅನೇಕ ಆಲೋಚನೆಗಳು ಮನುಷ್ಯನನ್ನು ಮುತ್ತಿಕೊಳ್ಳುವಾಗ, ಆದರೆ ಒಂದು ಸತ್ಯ ಪ್ರಿಯ ದೇವ ಜನರೇ, ನಾನಾಗ್ಲಿ ನೀವಾಗ್ಲಿ ಜೀವಿಸ್ತಾ ಇರುವುದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯಿಂದಲೇ. ದೇವರ ಕೃಪೆ ಇಲ್ಲದೆ ಹೋಗುವುದಾದರೆ ಒಂದು ಕ್ಷಣ, ಒಂದು ಹೆಜ್ಜೆ ಕೂಡ ನಾನಾಗ್ಲಿ ನೀವಾಗ್ಲಿ ಇಡ್ಲಿಕ್ಕೆ ಸಾಧ್ಯ ಇಲ್ಲ ಪ್ರಿಯ ದೇವಜನರೇ. ಮುಖ್ಯವಾಗಿ ದೇವರು ಇವತ್ತು ನನ್ನನ್ನಾಗ್ಲಿ ನಿಮ್ಮನ್ನಾಗ್ಲಿ ತನ್ನ ಪಾತ್ರೆಯನ್ನಾಗಿ ಉಪಯೋಗಿಸುವುದಕ್ಕಾಗಿ, ತನ್ನ ಆತ್ಮನ ಮೂಲಕವಾಗಿ ಆತನು ಮಹಿಮೆ ಹೊಂದುವುದಕ್ಕಾಗಿ ನನ್ನ ನಿಮ್ಮ ಮೂಲಕ ನನ್ನನ್ನು ನಿಮ್ಮನ್ನು ತನ್ನ ಸಾಧನಗಳನ್ನಾಗಿ ಆತನು ನಡೆಸುವನಾಗಿದ್ದಾನೆ. ಇವತ್ತಿನ ದಿನದಲ್ಲಿ ದೇವರ ವಾಕ್ಯ ನಾವು ಯಾವ ಪರಿಸ್ಥಿತಿಯಲ್ಲಿ ಇದ್ರೂ ಕೂಡ ದೇವರ ವಾಕ್ಯ ನಮ್ಮನ್ನು ಎಚ್ಚರಿಸ್ತದೆ, ದೇವರ ವಾಕ್ಯ ನಮ್ಮನ್ನು ಕ್ರಮಪಡಿಸ್ತದೆ, ದೇವರ ವಾಕ್ಯ ನಮ್ಮ ಪ್ರಾರ್ಥನೆಗೆ ಆನ್ಸರ್ ಕೊಡ್ತದೆ, ದೇವರ ವಾಕ್ಯ ನಮ್ಮನ್ನು ಕೈ ಹಿಡಿದು ನಡೆಸುವಂಥದ್ದಾಗಿದೆ. ನಮ್ಮ ಯಾವುದೇ ಪ್ರಾಬ್ಲಮ್ಸ್ಗಳಿದ್ರೂ ಕೂಡ ದೇವರ ವಾಕ್ಯವೇ ನಮಗೆ ಅದಕ್ಕೆ ಪರಿಹಾರ ಕೊಡ್ತದೆ ಪ್ರಿಯರೇ. ಯಾವಾಗ ನಿಜವಾಗಿಯೂ ದೇವರ ಮಕ್ಕಳು ಈ ಸತ್ಯವನ್ನು ತಿಳ್ಕೊಳ್ಳುವಾಗ, ಸತ್ಯ ಅಂದರೆ ದೇವರ ವಾಕ್ಯ ಅದು ಸತ್ಯವಾಗಿದೆ, ಆ ವಾಕ್ಯ ನನಗೂ ನಿಮಗೂ ಬಿಡುಗಡೆಯನ್ನು ಕೊಡುವಂಥದ್ದಾಗಿದೆ. ಪ್ರಿಯ ದೇವ ಜನರೇ, ಈ ವಿಶ್ರಾಂತಿಕರವಾದ ಈ ದಿನದಲ್ಲಿ ದೇವರಾದ ಕರ್ತನು ನನಗೂ ವಾಕ್ಯವನ್ನು ಕೇಳುವಂತ ನಿಮಗೂ ಒಂದು ಒಳ್ಳೆ ಅವಕಾಶವನ್ನು ಕೊಟ್ಟಿದ್ದಾನೆ. ಪ್ರತಿ ವಾರದಲ್ಲಿಯೂ ದೇವರಾದ ಕರ್ತನು ತನ್ನ ವಾಕ್ಯದ ಮೂಲಕ ನನ್ನನ್ನು ನಿಮ್ಮನ್ನು ಬಲಪಡಿಸ್ತಿದ್ದಾನೆ. ತನ್ನ ವಾಕ್ಯದ ಮೂಲಕ ನನ್ನೊಂದಿಗೆ ನಿಮ್ಮೊಂದಿಗೆ ಜೊತೆಗಾರನಾಗಿದ್ದುಕೊಂಡು ಆತನು ಮುಂಬಲನಾಗಿ ಎಲ್ಲದರಲ್ಲಿ ಸದುತ್ತರವನ್ನು ಕೊಡುವನಾಗಿದ್ದಾನೆ. ಪ್ರಿಯ ದೇವಜನರೇ, ಇವತ್ತು ನಾವು ಸೈತಾನನ ಅನೇಕ ರೀತಿಯ ಲೋಕದ ಈ ಸಂಗತಿಗಳನ್ನು, ಲೋಕದ ಆಲೋಚನೆಗಳನ್ನು ತಂದಾಕಿ ಕ್ರಿಸ್ತನಿಂದ ನಮ್ಮನ್ನು ಅಗಲಿಸಬೇಕೆಂಬುದಾಗಿ ಅನೇಕ ರೀತಿಯಲ್ಲಿ ನಮ್ಮನ್ನು ನಡೆಸ್ತದೆ. ಆದರೆ ದೇವರ ವಾಕ್ಯ ಹೇಳ್ತದೆ, ಕ್ರಿಸ್ತನ ಪ್ರೀತಿಯಿಂದ ನನ್ನನ್ನು ಅಗಲಿಸುವುದು ಯಾವುದೆಂಬುದಾಗಿ ಅಪೊಸ್ತಲ ಪೌಲನು ಹೇಳ್ತಾನೆ. ಕಷ್ಟವೋ, ಸಂಕಟವೋ, ಇಕ್ಕಟ್ಟೋ, ಖಡ್ಗವೋ, ಗಂಡಾಂತರವೋ, ಅನ್ನವಿಲ್ಲದಿರುವುದು, ವಸ್ತ್ರವಿಲ್ಲದಿರುವುದು, ಅನೇಕ ರೀತಿಯಲ್ಲಿ. ಯಾಕಂದ್ರೆ ಆ ಹಾದಿಯಲ್ಲಿ ಅಪೊಸ್ತಲ ಪೌಲನು ದಾಟಿ ಹೋಗಿದ್ದಾನೆ. ಅದಕ್ಕೋಸ್ಕರವಾಗಿ ಆ ವಾಕ್ಯದ ಮೂಲಕವಾಗಿ ಇವತ್ತು ಕ್ರಿಸ್ತನ ಪ್ರೀತಿಯನ್ನು ಪ್ರಿಯ ದೇವಜನರೇ ನನಗೂ ನಿಮಗೂ ತಿಳಿಯಪಡಿಸ್ತಿದ್ದಾನೆ. ಇವತ್ತು ಆತನ ವಾಕ್ಯವೇ ನನ್ನ ನಿಮ್ಮ ಜೀವಿತಕ್ಕೆ ಆಧಾರವಾಗಿದೆ. ಪ್ರಿಯ ದೇವಜನರೇ, ಯಾರು ಕೈ ಬಿಟ್ಟರು ನನ್ನ ನಿಮ್ಮ ಕರ್ತನು ನನ್ನನ್ನು ನಿಮ್ಮನ್ನು ಕೈ ಬಿಡುವುದಿಲ್ಲ. ಪ್ರಿಯರೇ, ನೀವೆಂಥ ಪರಿಸ್ಥಿತಿಯಲ್ಲಿ ಇದ್ರೂ ಕೂಡ, ಎಂಥ ಕಷ್ಟದಲ್ಲಿದ್ರೂ ಕೂಡ, ಎಂಥ ಅವಮಾನದಲ್ಲಿ ಇದ್ರೂ ಕೂಡ, ಯಾವ ಫೈನಾನ್ಷಿಯಲ್ ಪ್ರಾಬ್ಲಮ್ ಅಲ್ಲಿ ಇದ್ರೂ ಕೂಡ ಚಿಂತೆ ಮಾಡಬೇಡಿ. ನಮ್ಮ ಜೊತೆಗಾರನು ನಮ್ಮ ಬಲಗಡೆಯಲ್ಲಿ ನೆರಳಿನೋಪಾದಿಯಲ್ಲಿ ನನ್ನ ನಿಮ್ಮ ಕರ್ತನು ಆತನು ನಿಂತಿದ್ದಾನೆ. ನನಗೂ ನಿಮಗೂ ನ್ಯಾಯವನ್ನು ಆತನು ಕೊಟ್ಟೇ ಕೊಡ್ತಾನೆ.
ನಿಮ್ಮ ಪ್ರಾರ್ಥನೆಗೆ ಉತ್ತರ ಕೊಟ್ಟೇ ಕೊಡ್ತಾನೆ ಪ್ರಿಯರೇ. ಅದಕ್ಕೋಸ್ಕರ ಇಂದಿನ ದಿನದಲ್ಲಿ ದೇವರ ಕಾರ್ಯವನ್ನು ನಾನಾಗ್ಲಿ ನೀವಾಗ್ಲಿ ಯಾವ ರೀತಿಯಾಗಿ ನಾವು ನೋಡಲಿಕ್ಕೆ ಸಾಧ್ಯವಾದಾಗೆ ನೋಡುವುದಾದರೆ ದೇವರ ವಾಕ್ಯದ ಮೂಲಕವಾಗಿ ಇಂದಿನ ದಿನದಲ್ಲಿ ದೇವರಾದ ಕರ್ತನು ನನ್ನೊಂದಿಗೂ ವಾಕ್ಯವನ್ನು ಕೇಳುವಂತ ನಿಮ್ಮೊಂದಿಗೂ ಆತನು ಮಾತನಾಡಲಿಕ್ಕಿರುವಂತ ಜೀವವುಳ್ಳ ವಾಕ್ಯ 2 ಕೊರಿಂಥ 3ನೇ ಸಂಧಿ 18ನೇ ವಚನವನ್ನು ನಾವು ಧ್ಯಾನ ಮಾಡುವ. 2 ಕೊರಿಂಥ 3ನೇ ಸಂಧಿ 18ನೇ ವಚನವನ್ನು ನಾವು ಧ್ಯಾನ ಮಾಡುವ ಪ್ರಿಯರೇ. ನಾವೆಲ್ಲರೂ ಮುಸುಕು ತೆಗೆದಿರುವ ಮುಖದಿಂದ ಕರ್ತನ ಪ್ರಭಾವವನ್ನು ದರ್ಪಣದಲ್ಲಿ ಕಾಣಿಸುತ್ತದೋ ಎಂಬಂತೆ ದೃಷ್ಟಿಸುವವರಾಗಿದ್ದು ಪ್ರಭಾವದಿಂದ ಅಧಿಕ ಪ್ರಭಾವಕ್ಕೆ ಹೋಗುತ್ತಾ ಆ ಪ್ರಭಾವದ ಸಾರೂಪ್ಯವುಳ್ಳವರೇ ಆಗುತ್ತೇವೆ. ಇದು ದೇವರಾತ್ಮನಾಗಿರುವ ಯೆಹೋವನ ಕೆಲಸಕ್ಕನುಸಾರವಾದದ್ದೇ. ಇಲ್ಲಿ ದೇವರಾದ ಕರ್ತನು ಇವತ್ತು ನಿಮ್ಮ ವಿಷಯದಲ್ಲಿ ನಾನು ನೀವು ಯಾವ ರೀತಿಯಾದ ಪರಿಸ್ಥಿತಿಗಳ ಮಧ್ಯದಲ್ಲಿ ದಾಟಿ ಹೋಗ್ತಾ ಇದ್ದೇವೆ ಎಂಬುದನ್ನು ಆ ದಾಟಿ ಹೋಗುವಂತಹ ಸಮಯದಲ್ಲಿ ನಾವು ಯಾವುದರ ಮೇಲೆ ನಾವು ನಂಬಿಕೆಯನ್ನು ಇಟ್ಟಿದ್ದೇವೆ, ಯಾವುದನ್ನು ನಾವು ದೃಷ್ಟಿಸುತ್ತಾ ನಾವು ಮುಂದೆ ಕಾಲಿಡ್ತಾ ಇದ್ದೇವೆ ಎಂಬುದಾಗಿ ಇಲ್ಲಿ ದೇವರ ವಾಕ್ಯ ಹೇಳ್ತದೆ. ದೇವರಾದ ಕರ್ತನು ನನಗೋಸ್ಕರ ನಿಮಗೋಸ್ಕರ ಇಟ್ಟಿರುವಂತಹ ಆ ಮಹಿಮೆಯನ್ನು, ಆ ಆಶೀರ್ವಾದವನ್ನು, ಆ ಪ್ರಭಾವವನ್ನು ನಾವು ಯಾವುದರ ಮೂಲಕವಾಗಿ ನೋಡಬೇಕೆಂಬುದಾಗಿ ಇಲ್ಲಿ ದೇವರ ವಾಕ್ಯ ತಿಳಿಯಪಡಿಸದೆ. ಇಲ್ಲಿ ಅಪೊಸ್ತಲನಾದ ಪೌಲನು ಕೊರಿಂಥ ಸಭೆಗೆ ಸ್ಪಷ್ಟವಾಗಿ ಇಲ್ಲಿ ತಿಳಿಯಪಡಿಸುತ್ತಿದ್ದಾನೆ. ನಾವೆಲ್ಲರೂ ಮುಸುಕು ತೆಗೆದಿರುವ ಮುಖದಿಂದ ಕರ್ತನ ಪ್ರಭಾವವನ್ನು, ಹಾಲೆಲೂಯಾ. ಈ ಮುಸುಕು ಅಂದ್ರೆ ಏನು ಪ್ರಿಯ ದೇವ ಜನರೇ? ನಾವು ಈ ರೀತಿಯಾಗಿ ಯಾವುದನ್ನು ನಾವು ಉಪಯೋಗಿಸಿ ಈಗ ಕಾಣುವಂಥದ್ದು ನಿಜವಾಗಿ ನಾವು ಹೀಗೆ ನೋಡುವಾಗ ಎಲ್ಲವೂ ನಮಗೆ ಕಾಣ್ತದೆ. ಒಂದು ವೇಳೆ ಒಂದು ಬಟ್ಟೆಯನ್ನು ನಾವು ಮುಸುಕನ್ನು ಹಾಕಿಕೊಳ್ಳುವುದಾದರೆ ನಾವು ಇದ್ದಂಥ ಮುಂದೆ ನಾವು ಒಂದು ಹೆಜ್ಜೆ ಇಡ್ಲಿಕ್ಕೂ ಕೂಡ ನನಗೆ ಆಗುದು. ಯಾಕಂದ್ರೆ ಆ ಮುಸುಕು ಏನ್ ಮಾಡ್ತದೆ ಹೇಳಿದ್ರೆ ನಮ್ಗೆ ಯಾವುದನ್ನು ಕಾಣದ ಸ್ಥಿತಿಯಲ್ಲಿ ಅದು ಮಾಡಿಬಿಡ್ತದೆ. ಈ ಮುಸುಕು ಇವತ್ತು ಒಂದು ವಿಶ್ವಾಸಿಯ ಜೀವಿತದಲ್ಲಿ ಇದು ತುಂಬಾ ತುಂಬಾ ದುಃಖಕರವಾದ ಸಂಗತಿ. ಈ ಮುಸುಕು ದೇವರಾದ ಕರ್ತನು ನಿಮ್ಮ ಜೀವಿತದಲ್ಲಿ ಇವತ್ತು ನಿಜವಾಗಿ ಪ್ರಿಯ ದೇವ ಜನರೇ, ದೇವರ ವಾಕ್ಯವನ್ನು ಕೇಳುವಂತ ನೀವು ಒಂದು ಸ್ಪಷ್ಟವಾಗಿ ತಿಳಿಯಪಡಿಸಿದ್ದೀನಿ. ಇವತ್ತು ನೀವು ಶರೀರ ಸಂಬಂಧವಾದ ರೀತಿಯಲ್ಲಿ ನೀವು ಅದನ್ನು ನೋಡ್ತಿದ್ದೀರಿ, ದೇವರ ವಾಕ್ಯವನ್ನು ಧ್ಯಾನ ಮಾಡ್ತಿದ್ದೀರಾ. ಆತ್ಮ ಸಂಬಂಧವಾಗಿ ದೇವರ ವಾಕ್ಯವನ್ನು ನೀವು ಧ್ಯಾನ ಮಾಡ್ತಿದ್ದೀರಿ. ದೇವರ ವಾಕ್ಯ ಮುಸುಕನ್ನು ತೆಗೀತದೆ. ಲೋಕ ಸಂಗತಿಗಳು ಮುಸುಕನ್ನು, ದೇವರ ನಿಮಗೋಸ್ಕರ ಇಟ್ಟಿರುವಂತಹ ಆಶೀರ್ವಾದವನ್ನು ಕಾಣದ ರೀತಿಯಲ್ಲಿ ಮಾಡ್ತದೆ. ಪ್ರಿಯ ದೇವ ಜನರೇ, ಇಲ್ಲಿ ಅದಕ್ಕೆ ಅಪೊಸ್ತಲನಾದ ಪೌಲನು ಕೊರಿಂಥ ಸಭೆಯನ್ನು ಸ್ಪಷ್ಟವಾಗಿ ದೇವರ ವಾಕ್ಯದ ಮೂಲಕ ಎಚ್ಚರಿಸ್ತಾನೆ. ನಾವೆಲ್ಲರೂ ಮುಸುಕು ತೆಗೆದಿರುವ, ಯಾಕಂದ್ರೆ ಈ ಮುಸುಕು ಧರ್ಮಶಾಸ್ತ್ರ. ನೀನು ಮಾಡಿದಂಥ ತಪ್ಪು, ನೀನು ಮಾಡಿದಂಥ ಪಾಪ ಅದು ನಿನಗೆ ಗಿಲ್ಟಿ ಹೊಡೆಯುವಾಗೆ ಈ ದೇವರ ಬಳಿಗೆ ಬರದ ರೀತಿಯಲ್ಲಿ ಮೋಶೆ ಧರ್ಮಶಾಸ್ತ್ರ, ಇಲ್ಲಿ ಧರ್ಮಶಾಸ್ತ್ರ ಕೊಡಲ್ಪಟ್ಟದ್ದು. ಈ ಮುಸುಕು ನಿನ್ನ ಜೀವಿತಕ್ಕೆ ಅದು ಆಶೀರ್ವಾದಕ್ಕೆ ಅದು ತಡೆಯಾಗಿದೆ. ದೇವರಾದ ಕರ್ತನು ನಿಮ್ಮ ಮುಂದೆ ಇಟ್ಟಿರುವಂತ ಆಶೀರ್ವಾದವನ್ನು ಪಡ್ಕೊಳ್ಳದ ರೀತಿಯಲ್ಲಿ ಸೈತಾನನು ನಿಮ್ಮ ಜೀವಿತವನ್ನು ಈ ಲೋಕದ ಮುಸುಕಿನಿಂದ ದೇವರ ಕಾರ್ಯವನ್ನು ನೋಡದ ರೀತಿಯಲ್ಲಿ ಆ ಮುಸುಕನ್ನು ಹಾಕಿಬಿಟ್ಟಿದ್ದಾನೆ. ನಿಮ್ಮ ಬಲಹೀನತೆಯನ್ನು ಎತ್ತಿ ತೋರಿಸ್ತಿದ್ದಾನೆ. ನೀವು ಮಾಡಿದಂಥ ತಪ್ಪುಗಳನ್ನು ತೋರಿಸ್ತಿದ್ದಾನೆ. ನೀವು ಆಶೆ ಪಡುವಂತ ಎಲ್ಲ ಲೋಕದ ಸಂಗತಿಗಳಿಗೆ ನಿಮ್ಮನ್ನು ನಡೆಸ್ತಿದ್ದಾನೆ. ಇವತ್ತು ದೇವರಾದ ಕರ್ತನು ಪ್ರಿಯ ದೇವ ಜನರೇ ನಿಮ್ಗೋಸ್ಕರ ಇಟ್ಟಿರುವಂತ ಆ ಮಹಿಮಾ ಪದವಿಯನ್ನು,
ಅದಕ್ಕೆ ಇಲ್ಲಿ ದೇವರ ವಾಕ್ಯವನ್ನು ನಾನು ಪ್ರತಿ ಒಂದೊಂದು ಮೆಸೇಜಲ್ಲಿ ಹೇಳುವಂಥದ್ದು, ಫಸ್ಟ್ ಪ್ರಯಾರಿಟಿ, ಮೊದಲ ಸ್ಥಾನ ದೇವರಾದ ಕರ್ತನಿಗೆ ಕೊಡಿರಿ. ಪ್ರಾರ್ಥನೆ ಜೀವಿತ ನಿಮ್ಮ ಜೀವಿತವಾಗಿರಬೇಕು. ದೇವರ ವಾಕ್ಯವನ್ನು ಧ್ಯಾನ ಮಾಡಿ, ದೇವರ ವಾಕ್ಯ ನಿಮ್ಮನ್ನು ನಡೆಸ್ತದೆ ಎಂಬುದಾಗಿ ನನ್ನ ಪ್ರತಿ ಒಂದೊಂದು ಮೆಸೇಜಲ್ಲಿ ಕೂಡ ನಾನು ನಿಮಗೆ ತಿಳಿಯಪಡಿಸುವಂಥದ್ದು. ಪ್ರಿಯ ದೇವ ಜನರೇ, ಇಂದಿನ ದಿನದಲ್ಲಿ ನೀವು ಅನೇಕ ಜನರು ಅನೇಕ ವಿಧವಾದ ರೀತಿಯಲ್ಲಿ ಈ ಲೋಕದ ಕಷ್ಟ, ಸಂಕಟ, ಹಿಂಸೆ, ವೇದನೆ, ಶೋಧನೆ, ಅವಮಾನ, ನಿಂದೆಗಳ ಮಧ್ಯದಲ್ಲಿ, ದೇಹದ ಬಲಹೀನತೆಯಲ್ಲಿ, ಮುಂತಾದ ಆ ಬಲಹೀನತೆಯಲ್ಲಿ ಸಿಕ್ಕಾಕಿಕೊಂಡಿದ್ದೀರಾ. ಆದರೆ ಸ್ಪಷ್ಟವಾಗಿ ಪ್ರಿಯ ದೇವ ಜನರೇ, ನಿಮ್ಮ ಮುಸುಕನ್ನು ನಿಮ್ಮಿಂದ ಅದು ತೆಗಿಲಿಕ್ಕೆ ಆಗುವುದಿಲ್ಲ. ಇಲ್ಲಿ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ, ನಿಮ್ಮ ಮುಖದಿಂದ ಕರ್ತನ ಪ್ರಭಾವವನ್ನು ದರ್ಪಣದಲ್ಲಿ ಕಾಣಿಸುತ್ತದೋ ಎಂಬಂತೆ ದೃಷ್ಟಿಸುವವರಾಗಿದ್ದು. ದರ್ಪಣ ಅಂದ್ರೆ ಈ ಭೂತ ಕನ್ನಡಿ, ಎಷ್ಟೇ ಸಣ್ಣ ಅಕ್ಷರ ಆಗಿದ್ರು ಕೂಡ ಈಗ ಬಂಗಾರದ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ. ಈ ಬಂಗಾರದ ಚೈನ್ ಅದು ಇದೆಲ್ಲ ಮಾಡ್ತಾರಲ್ಲ, ಅವರು ಉಪಯೋಗಿಸಿದ್ದು ಈ ದರ್ಪಣವನ್ನು. ಯಾಕಂದ್ರೆ ಇಷ್ಟು ಸಣ್ಣದು ಕೂಡ ಅದು ಇಷ್ಟು ದೊಡ್ಡದಾಗಿ ಅದು ಕ್ಲಿಯರ್ ಆಗಿ ಕಾಣ್ತದೆ. ಇಲ್ಲಿ ದೇವರ ವಾಕ್ಯ ಕೂಡ ನಿಮ್ಮ ಜೀವಿತದಲ್ಲಿ ಆ ದರ್ಪಣ ದೇವರ ವಾಕ್ಯವಾಗಿದೆ. ದೇವರ ವಾಕ್ಯವನ್ನು ನಿಮ್ಮ ಜೀವಿತದಲ್ಲಿ ನೀವಿಟ್ಟುಕೊಂಡು, ದೇವರ ವಾಕ್ಯವನ್ನು ನಿಮ್ಮ ಜೀವಿತದಲ್ಲಿ ಅಳವಡಿಸಿಕೊಂಡು, ನಿಮ್ಮ ಜೀವಿತದಲ್ಲಿ ಶಾಪಕ್ಕೆ ಅನುಗುಣವಾದಂದು, ನಿಮ್ಮ ಆಶೀರ್ವಾದಕ್ಕೆ ತಡೆಯಾಗಿರುವಂಥ ಎಲ್ಲ ಮುಸುಕುಗಳನ್ನು ತೆಗಿಲಿಕ್ಕೆ ಆ ದರ್ಪಣ ಅಂದರೆ ದೇವರ ವಾಕ್ಯದ ಬಳಿಗೆ ನೀವು ಬರುವುದಾದರೆ, ದೇವರ ಆತ್ಮನಲ್ಲಿ ನೀವು ಕೇಳಿಕೊಳ್ಳುವುದಾದರೆ, ನಿಮ್ಮ ಮುಸುಕನ್ನು ದೇವರಾದ ಕರ್ತನು ತೆಗೆದಾಗ್ತಾನೆ. ಆ ದರ್ಪಣ ನಿಜವಾಗಿಯೂ ಆ ಆಸಕ್ತಿ, ಆ ದರ್ಪಣವನ್ನು ನೀವು ಹೊಂದಿಕೊಳ್ಬೇಕಾದರೆ, ಆ ಮುಸುಕು ನಿಮ್ಮ ಜೀವಿತದಲ್ಲಿ ಕಳಚಿ ಹೋಗಬೇಕಾದ್ರೆ, ಸೈತಾನನ ತಂದು ಹಾಕಿದಂಥ ಶೋಧನೆಯಿಂದ ನೀವು ಹೊರಗೆ ಬರಬೇಕಾದರೆ, ಎಲ್ಲ ಶಾಪದ ಸಂಗತಿಗಳಿಂದ ನೀವು ಹೊರಗೆ ಬರಬೇಕಾದರೆ ಈ ಮುಸುಕು ತೆಗೆಯಲ್ಪಡಲೇಬೇಕು. ಇಲ್ಲದಿದ್ದರೆ ಈ ಲೋಕದ ಸಂಗತಿಯಿಂದ ನಿಮ್ಮನ್ನು ಹೊರಗೆ ತರಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಪ್ರಿಯ ದೇವ ಜನರೇ, ನೀವು ಕಷ್ಟದಲ್ಲೇ ಇರಬೇಕೆಂಬುದಾಗಿ, ನೀವು ಕೊರಗುತ್ತಲೇ ಇರಬೇಕು, ನೀವು ಕಣ್ಣೀರು ಸುರಿಸ್ತಲೇ ಇರಬೇಕೆಂಬುದಾಗಿ ಅನೇಕ ರೀತಿಯಲ್ಲಿ ಲೋಕದ ಈ ಸಂಗತಿ, ಈ ಕಷ್ಟ ಸಂಕಟವನ್ನು ಇವತ್ತಿನ ದಿನದಲ್ಲಿ ಎಷ್ಟೋ ಜನರು ರೋಗದ ಬಲಹೀನತೆಯಲ್ಲಿ ಆ ಬಲಹೀನತೆಯ ಮುಸುಕುಗಳನ್ನು ಹಾಕಿಕೊಂಡಿದ್ದಾರೆ. ಇವತ್ತು ಎಷ್ಟೋ ಜನರು ಫೈನಾನ್ಷಿಯಲ್ ಈ ಮುಸುಕನ್ನು ಹಾಕಿಕೊಂಡಿದ್ದಾರೆ. ಇವತ್ತಿನ ದಿನದಲ್ಲಿ ಈ ಸ್ಪಿರಿಚುವಲ್ ಅಲ್ಲಿ ಇದ್ದೇವೆ ಎಂಬುದಾಗಿ ಹೇಳಿಕೊಂಡು ಮೋಸದ ಮುಸುಕುಗಳನ್ನು ಕೂಡ ಹಾಕಿಕೊಂಡಿದ್ದಾರೆ. ಈ ಮುಸುಕುಗಳು ಕಳಚಿ ಹೋಗಬೇಕಾದರೆ ಸರಿಯಾದ ದರ್ಪಣ ನಿಮ್ಮ ಜೀವಿತದಲ್ಲಿ, ಅಂದ್ರೆ ದೇವರ ವಾಕ್ಯ ನಿಮ್ಮ ಜೀವಿತದಲ್ಲಿ ಇರುವಂತ ಪ್ರತಿಯೊಂದು ಬಲಹೀನತೆಯನ್ನು ತೋರಿಸ್ತದೆ, ನೀವು ಮಾಡುವಂತ ತಪ್ಪುಗಳನ್ನು ತೋರಿಸ್ತದೆ, ಅದರಿಂದ ಹೊರಗೆ ಬರಲಿಕ್ಕೆ ಬೇಕಾದ ಆ ವೇಯನ್ನು ಕೂಡ ಅದನ್ನು ತೋರಿಸಿಕೊಡ್ತದೆ. ದರ್ಪಣ ದೃಷ್ಟಿಸುವವರಾಗಿರ್ಬೇಕು. 121ನೇ ಕೀರ್ತನೆ ಹೇಳ್ತೇವೆ, ನಾನು ಕಣ್ಣೆತ್ತಿ ಪರ್ವತಗಳ ಕಡೆಗೆ ನೋಡುತ್ತೇನೆ, ಆ ಪರಲೋಕದ ಕಡೆಗೆ ಯಥಾರ್ಥವಾದ ಹೃದಯದಿಂದ. ಪ್ರಿಯ ದೇವ ಜನರೇ, ನಿಮ್ಮ ಜೀವಿತದಲ್ಲಿ ಇಷ್ಟರವರೆಗೂ ನನ್ನ ಜೀವಿತದಲ್ಲಿ ಯಾವ ಕಾರ್ಯ ಆಗಲಿಲ್ಲ, ಯಾವ ಆಶೀರ್ವಾದಗಳನ್ನು ನಾನು ಹೊಂದಿಕೊಳ್ಳಿಲ್ಲ. ಅನೇಕ ರೀತಿಯ ಕಷ್ಟದ ಮೇಲೆ ಕಷ್ಟ, ನೋವಿನ ಮೇಲೆ ನೋವು, ಅವಮಾನದ ಮೇಲೆ ಅವಮಾನ. ಒಂದು ವೇಳೆ ನೀವು ಅಂತಿರ್ಬೋದು, ಒಂದು ದೇಹದ ಬಲಹೀನತೆ, ದೇಹದ ರೋಗದಲ್ಲಿ ನೀವು ಇದ್ದುಕೊಂಡು ನಾನು ಎಷ್ಟು ಮೆಡಿಸಿನ್ ಮಾಡಿದರೂ ಕೂಡ ಇದನ್ನು ನನಗೆ ಹೊರಗೆ ಬರಲಿಕ್ಕೆ ಆಗುವುದಿಲ್ಲ ಎಂಬುದಾಗಿ ನೀವು ಅಂದುಕೊಳ್ತಿರ್ಬೋದು. ಆದರೆ ನಿಮ್ಮ ಜೀವಿತದಲ್ಲಿ ನೀವು ದರ್ಪಣವನ್ನು ಉಪಯೋಗಿಸುವುದಾದರೆ, ದೇವರ ವಾಕ್ಯವೆಂಬ ದರ್ಪಣದ ಬಳಿಗೆ ನೀವು ಬರುವುದಾದರೆ, ಆ ದರ್ಪಣ ನಿಮ್ಮ ಜೀವಿತದಲ್ಲಿ ಸಣ್ಣದಾಗಿರುವಂತಹ ಸಂಗತಿಗಳನ್ನು, ದೇವರಿಗೆ ಮೆಚ್ಚುಗೆ ಇಲ್ಲದಂಥ ಸಂಗತಿಗಳು, ದೇವರಾದ ಕರ್ತನ ಬಳಿಗೆ ಬರಲಿಕ್ಕೆ ತಡೆಯಾಗಿರುವಂಥ ಸಂಗತಿಗಳನ್ನು ಆ ವಾಕ್ಯದ ಆ ದರ್ಪಣ ನಿಮ್ಮ ಜೀವಿತವನ್ನು ತೋರಿಸಿಕೊಡ್ತದೆ. ಆ ವಾಕ್ಯ ನಿಮ್ಮ ಜೀವಿತವನ್ನು ಶುದ್ಧೀಕರಿಸ್ತದೆ ಪ್ರಿಯರೇ. ಯಾಕಂದ್ರೆ ಇವತ್ತಿನ ದಿನದಲ್ಲಿ ಅದಕ್ಕೋಸ್ಕರಗೆ ಪೌಲನು ಹೇಳ್ತಿದ್ದಾನೆ, ಇಲ್ಲಿ ಕೊರಿಂಥ ಸಭೆಯನ್ನು, ಅಪೊಸ್ತಲ ಪೌಲನು ಇಲ್ಲಿ ಕೊರಿಂಥ ಸಭೆ ಆ ಬಲಹೀನತೆಯಲ್ಲಿ ಇದ್ದಂಥ ವೇಳೆಯಲ್ಲಿ
ಲೋಕ ಸಂಬಂಧವಾದ ಕಾರ್ಯಗಳಲ್ಲಿ ಇದ್ದಂಥ ವೇಳೆಯಲ್ಲಿ ಆ ಸಭೆಯನ್ನು ಎಚ್ಚರಿಸುವುದಕ್ಕಾಗಿ ದೇವರ ವಾಕ್ಯ ಎಂಬ ದರ್ಪಣ ಇವತ್ತು ನಾನಾಗಲಿ ನೀವಾಗಲಿ ಯಾವುದರ ಮೇಲೆ ನಾವು ನಂಬಿಕೆಯನ್ನಿಟ್ಟಿದ್ದೇವೆ? ಲೋಕದ ಸಂಗತಿಗಳು, ಅನೇಕರ ಜೀವಿತದಲ್ಲಿ ಅನೇಕ ಸಂಗತಿಗಳಿರ್ಬೋದು. ಆದರೆ ಯಾವುದು ಕೂಡ ನಿಮ್ಮ ಜೀವಿತದಿಂದ ಆ ಪ್ರಾಬ್ಲಮ್ಸ್ಗಳಿಂದ ನೀವು ಹೊರಗೆ ಬರಬೇಕಾದರೆ ದೇವರ ವಾಕ್ಯವೆಂಬ ದರ್ಪಣ. ಪ್ರಿಯ ದೇವ ಜನರೇ, ಇವತ್ತಿನ ದಿನದಲ್ಲಿ ನೋಡುವ ಚಿಕ್ಕ ಮಕ್ಕಳು ಕೂಡ ಏನ್ ಮಾಡ್ತಾರೆ? ಸ್ಪೆಕ್ಸ್ ಇಟ್ಕೊಳ್ತಾರೆ. ಯಾಕೆ? ಅಕ್ಷರ ಕಾಣ್ತಾ ಇಲ್ಲ. ಅದನ್ನು ಸ್ಪೆಕ್ಸ್ ಅನ್ನು ಇಟ್ಟುಕೊಂಡ್ರೆ ಆ ಅಕ್ಷರ ಕ್ಲಿಯರ್ ಆಗಿ ಕಾಣ್ತದೆ. ಅದೇ ರೀತಿಯಾಗಿ ಇವತ್ತು ನಿಮ್ಮ ಜೀವಿತದಲ್ಲಿ ನೀವು ಮಾಡ್ತಿರುವಂತ ಒಂದೊಂದು ತಪ್ಪುಗಳು, ಅದು ನಿಮ್ಮ ದೃಷ್ಟಿಗೆ ಅದು ಶಾರೀರಿಕವಾದ ಕಣ್ಣ ದೃಷ್ಟಿಗೆ ಅದು ಕಾಣದೇ ಇರ್ಬೋದು. ಅದು ಆತ್ಮಿಕವಾದ ವಾಕ್ಯದ ಮೂಲಕ ಅದು ನಿನ್ನನ್ನು ಶುದ್ಧೀಕರಿಸುವುದಕ್ಕೋಸ್ಕರವಾಗಿ ಆ ಸಂಗತಿಗಳನ್ನು ತೋರ್ಪಡಿಸ್ತದೆ, ತಿಳಿಯಪಡಿಸ್ತದೆ. ಯಾವಾಗ ಈ ಮುಸುಕುಗಳು ತೆರೆಯಲ್ಪಡಬೇಕೆಂಬುದಾಗಿ ನೀವು ಇಚ್ಛೆ ಮಾಡ್ತೀರಾ, ಇನ್ನು ಸೈತಾನನ ಹಾಕಿದ ಶೋಧನೆಯಲ್ಲಿ ನರಳಾಡ್ತೀರಾ ಪ್ರಿಯರೇ. ಅದರಿಂದ ಹೊರಗೆ ಬರುವುದಕ್ಕಾಗಿ ದೇವರಾದ ಕರ್ತನು ಒಂದು ಒಳ್ಳೆ ಮಾರ್ಗ, ಆ ದರ್ಪಣ ಅಂದರೆ ತನ್ನ ವಾಕ್ಯದ ಬಳಿಗೆ ಬರಲಿಕ್ಕೆ. ಆ ವಾಕ್ಯದ ಮೂಲಕ ನಿಮ್ಮಲ್ಲಿರುವಂತಹ ಬಲಹೀನತೆಯಿಂದ ಕರ್ತನು ಹೊರಗೆ ತರುವುದಕ್ಕೋಸ್ಕರವಾಗಿ ಆತನು ತನ್ನ ವಾಕ್ಯದ ಬಳಿಗೆ ನಿಮ್ಮನ್ನು ಕರೀತಿದ್ದಾನೆ. ನೀವು ಎಷ್ಟೇ ದೊಡ್ಡ ಪ್ರಾಬ್ಲಮ್ಸ್ ಅಲ್ಲಿ ಇರ್ರಿ, ಆದರೆ ಒಂದು ಸತ್ಯ, ದೇವರ ವಾಕ್ಯದ ಬಳಿಗೆ ನೀವು ಬರುವುದಾದರೆ, ದೇವರ ವಾಕ್ಯಕ್ಕೆ ನೀವು ಪ್ರೇಯರಿಟಿಯನ್ನು ಕೊಡುವುದಾದರೆ, ನಿಮ್ಮ ಜೀವಿತದಲ್ಲಿ ಯಾವುದೆಲ್ಲ ತಡೆಗಳಾಗಿದೆಯೋ ಆ ದರ್ಪಣ ತೆಗೆದು ಬಿಸಾಡ್ತದೆ. ನಿಮ್ಮ ಜೀವಿತದಲ್ಲಿ ಇರುವಂತ ಒಂದೊಂದು ತಡೆಗಳು ಅದು ನಿಮಗೆ ತಿಳಿಯದೆ ಇರ್ಬೋದು. ನಿಮ್ಮ ಆಲೋಚನೆಗೆ ನೀವು ಮಾಡುವಂತ ಎಲ್ಲ ಕಾರ್ಯಗಳು ನಿಮ್ಮ ಆಲೋಚನೆಗೆ ಅದು ಸರಿಯಾಗಿರ್ಬೋದು, ಆದರೆ ದೇವರ ವಾಕ್ಯ ಎಂಬ ದರ್ಪಣಕ್ಕೆ ಅದು ಸರಿಯಾಗಿರುವುದಿಲ್ಲ. ಅದಕ್ಕೋಸ್ಕರ ಬೇಕಾಗಿ ನಿಮ್ಮ ಜೀವಿತವನ್ನು ಶುದ್ಧೀಕರಿಸುವುದಕ್ಕಾಗಿ, ನಿಮ್ಮ ಜೀವಿತವನ್ನು ಕ್ರಮಪಡಿಸುವುದಕ್ಕಾಗಿ, ನಿಮ್ಮ ಜೀವಿತವನ್ನು ಆಶೀರ್ವಾದಕರವಾಗಿ ತನ್ನ ಕೃಪೆಯಲ್ಲಿ ನಡೆಸುವುದಕ್ಕಾಗಿ ದೇವರಾದ ಕರ್ತನು ತನ್ನ ವಾಕ್ಯದ ಬಳಿಗೆ ನಿಮ್ಮನ್ನು ಕರೀತಿದ್ದಾನೆ. ಪ್ರಿಯ ದೇವ ಜನರೇ, ದೇವರಾದ ಕರ್ತನು ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ನಾವೆಲ್ಲರೂ ಮುಸುಕು ತೆಗೆದ ಮುಖದಿಂದ ಕರ್ತನ ಪ್ರಭಾವವನ್ನು ದರ್ಪಣದಲ್ಲಿ ಕಾಣಿಸುತ್ತದೋ ಎಂಬಂತೆ ದೃಷ್ಟಿಸುವವರಾಗಿದ್ದು, ಪ್ರಭಾವದಿಂದ ಅಧಿಕ ಪ್ರಭಾವಕ್ಕೆ ಹೋಗುತ್ತಾ ಆ ಪ್ರಭಾವದ ಸಾರೂಪ್ಯ ಉಳ್ಳವರೇ ಆಗುತ್ತೇವೆ. ಇದು ದೇವರ ಆತ್ಮನಾಗಿರುವ ಕರ್ತನ ಕೆಲಸಕ್ಕನುಸಾರವಾದದ್ದೇ ಎಂಬುದಾಗಿ ಇಲ್ಲಿ ದೇವರ ವಾಕ್ಯ ಹೇಳ್ತದೆ. ಪ್ರಭಾವದಿಂದ ಅಧಿಕ ಪ್ರಭಾವಕ್ಕೆ, ಆ ಪ್ರಭಾವದ ಸಾರೂಪ್ಯ ಉಳ್ಳವರಾಗಿರ್ಬೇಕೆಂಬುದಾಗಿ. ಆ ಸಾರೂಪ್ಯ ಯೇಸು ಕ್ರಿಸ್ತನಾಗಿರಲಿ. ಇವತ್ತು ಯೇಸು ಸ್ವಾಮಿ ಇವತ್ತು ಆತನ ಸ್ವರೂಪಕ್ಕೆ ನನ್ನನ್ನು ನಿಮ್ಮನ್ನು ರೂಪಿಸುವುದಕ್ಕಾಗಿ ಈ ಲೋಕದ ಅನೇಕ ಕಷ್ಟ, ಸಂಕಟ, ಹಿಂಸೆ, ವೇದನೆ, ಈ ಶೋಧನೆಗಳ ಮಧ್ಯದಲ್ಲಿ ನಾವು ದಾಟಿ ಹೋಗುವಾಗ ದೇವರ ಕೃಪೆ ಎಂಬ ಹಸ್ತ ನನ್ನನ್ನು ನಿಮ್ಮನ್ನು ಕೈ ಹಿಡಿದು ನಡೆಸ್ತದೆ. ಇವತ್ತಿನ ದಿನದಲ್ಲಿ ನಿಮ್ಮ ಬಲಹೀನತೆಯನ್ನು ನೋಡಿ ನೀವು ಮಾತನಾಡಲಿಕ್ಕೆ ಹೋಗಬೇಡಿ. ನಿಮ್ಮಲ್ಲಿ ದೇವರ ಆತ್ಮನ ಬಲ ಇದೆ. ಆ ಮುಸುಕನ್ನು ತೆರೆಯುವಂತ ಶಕ್ತಿ ನಿಮ್ಮಲ್ಲಿದೆ. ಅದು ಯಾವುದರ ಮೂಲಕ? ದೇವರು ಕೊಟ್ಟಿರುವಂತ ವಾಕ್ಯವೆಂಬ ದರ್ಪಣದ ಮೂಲಕ. ಯಾವಾಗ ದೇವರ ವಾಕ್ಯದ ಮೇಲೆ ನೀವು ನಂಬಿಕೆಯನ್ನಿಟ್ಟು, ನನ್ನ ಯಾವುದೇ ಪರಿಸ್ಥಿತಿಗಳ ಮಧ್ಯದಲ್ಲಿ ನನ್ನ ಕರ್ತನು ಎಲ್ಲದಕ್ಕೂ ಶಕ್ತನೆಂಬುದಾಗಿ ಪೌಲನು ತನ್ನ ಜೀವಿತದಲ್ಲಿ ಎಲ್ಲವನ್ನೂ ಹೇಳ್ತಾನೆ. ಕ್ರಿಸ್ತನ ಪ್ರೀತಿಯಿಂದ ನನ್ನನ್ನು ಅಗಲಿಸುವುದು ಯಾವುದು? ಕಷ್ಟವೋ, ಸಂಕಟವೋ, ಅನ್ನವಿಲ್ಲದಿರುವುದು, ಬಟ್ಟೆ ಇಲ್ಲದಿರುವುದು, ಖಡ್ಗವು, ಗಂಡಾಂತರವು, ರೋಗವು, ಅನೇಕ ಸಂಗತಿಗಳನ್ನು ಪೌಲನು ಹೇಳ್ತಾನೆ. ಯಾಕಂದರೆ ಯಾವುದು ಬಂದರೂ ಕೂಡ ಇವತ್ತಿನ ದಿನದಲ್ಲಿ ಲೋಕ ಸಂಬಂಧವಾಗಿ ನೀವು ಜೀವಿಸುವುದಾದರೆ ಲೋಕ ಎಲ್ಲದರಲ್ಲಿ ನಿಮ್ಮನ್ನು ಕೈ ಬಿಡ್ತದೆ. ಹೆತ್ತ ತಂದೆ ತಾಯಿಗಳು ಕೂಡ ನಿಮ್ಮನ್ನು ಕೈ ಬಿಡ್ತಾರೆ, ಮಕ್ಕಳು ಕೈ ಬಿಡ್ತಾರೆ, ಸಮಾಜ ಕೈ ಬಿಡ್ತದೆ, ಸಭೆ ಕೈ ಬಿಡ್ತದೆ ಪ್ರಿಯರೇ. ಆದರೆ ಯೇಸುವಿನ ಹಸ್ತ ನಿಮ್ಮನ್ನು ಕೈ ಬಿಡಬಾರ್ದು ಎಂಬುದಾಗಿ ಹೇಳುವುದಾದರೆ, ನೀವು ಯೇಸುವಿನ ಬಳಿಗೆ ಬರುವುದಾದರೆ, ನಿಮ್ಮ ಜೀವಿತದಲ್ಲಿ ಸೈತಾನನು ಹಾಕಿದಂತ ಈ ಲೋಕದ ಈ ಮೋಸಕರವೆಂಬ ಈ ಮುಸುಕನ್ನು ತೆಗೆಯುವುದಕ್ಕಾಗಿ ಆ ದರ್ಪಣವೆಂಬ
ಆ ದೇವರ ವಾಕ್ಯದ ಬಳಿಗೆ ಬರುವಾಗ ಸ್ಪಷ್ಟವಾಗಿ ಸೈತಾನನು ನಿಮ್ಮ ಜೀವಿತದಲ್ಲಿ ನಡೆಸಿದಂಥ ಎಲ್ಲ ದುಷ್ಟ ಕಾರ್ಯಗಳು ನಿಮ್ಮ ಜೀವಿತದಲ್ಲಿ ದೇವರು ತನ್ನ ವಾಕ್ಯದ ಮೂಲಕ ನಿಮಗೆ ತೋರಿಸಿಕೊಡ್ತಾನೆ. ಪ್ರಿಯ ದೇವ ಜನರೇ, ಸೈತಾನನ ತಂತ್ರೋಪಾಯಗಳನ್ನು ನೀವು ಅರಿಯದೇ ಇರುವವರಲ್ಲವಲ್ಲ ಎಂಬುದಾಗಿ ಪೌಲನು ಎಫೆಸ ಸಭೆಗೆ ಸ್ಪಷ್ಟವಾಗಿ ತಿಳಿಯಪಡಿಸ್ತಾನೆ. ಎಲ್ಲವನ್ನು ಗೊತ್ತಿದ್ದು ತಪ್ಪು ಮಾಡ್ಲಿಕ್ಕೆ ಹೋಗ್ಬೇಡಿ ಪ್ರಿಯರೇ. ತಿಳಿದು ತಪ್ಪು ಮಾಡ್ಲಿಕ್ಕೆ ಹೋಗ್ಬೇಡಿ. ಯಾಕಂದ್ರೆ ತಿಳಿದು ಮಾಡಿದಂತ ಆ ಮುಸುಕನ್ನು ನಿಮ್ಮ ಜೀವಿತದಿಂದ ತೆಗೆಯುವುದಕ್ಕಾಗಿ ಪರಲೋಕದ ತಂದೆಯಾದ ದೇವರು, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ದರ್ಪಣವಾಗಿದ್ದಾನೆ. ಆ ದರ್ಪಣವನ್ನು ನೀವು ಹಾಕಿಕೊಳ್ಳುವುದಾದರೆ, ಆ ದರ್ಪಣವನ್ನು ನೀವು ಧರಿಸಿಕೊಳ್ಳುವುದಾದರೆ, ಆ ದರ್ಪಣದ ಮೂಲಕವಾಗಿ ದೇವರಾತ್ಮನ ಎಲ್ಲವನ್ನೂ ತಿಳಿಯಪಡಿಸ್ತಾನೆ. ಅದು ಮಾತ್ರವಲ್ಲದೆ ನಿಮ್ಮ ಜೀವಿತದಲ್ಲಿ ತಡೆಯಾಗಿರುವಂಥ ಎಲ್ಲ ಆಶೀರ್ವಾದಗಳನ್ನು, ಅದನ್ನು ತಡೆಯಾಗಿರುವ ಎಲ್ಲ ಸಂಗತಿಗಳನ್ನು ಮುರಿದಾಕಿ ಆ ಆಶೀರ್ವಾದದ ಮೇಲೆ ಆ ಪ್ರಭಾವ, ಅಂದರೆ ಕ್ರಿಸ್ತನ ಸಾರೂಪ್ಯಕ್ಕೆ, ಅಂದರೆ ಯೇಸು ಕ್ರಿಸ್ತನು ಯಾವ ರೀತಿಯಲ್ಲಿ ತಂದೆಯಾದ ದೇವರಲ್ಲಿ ಆ ನಂಬಿಕೆಯ ಮೂಲಕವಾಗಿ ಮುಂದೆ ಹೋಗ್ತಿದ್ದನು, ನನಗೋಸ್ಕರ ನಿಮಗೋಸ್ಕರ ಅನುತಾಪದಿಂದ ನಿಮ್ಮ ನಿರ್ಬಲ ಅವಸ್ಥೆಯನ್ನು, ಬಲಹೀನತೆಯನ್ನು ನೋಡಿ ತಂದೆಯೊಡನೆ ನನಗೋಸ್ಕರ ನಿಮಗೋಸ್ಕರ ಆತನು ಪ್ರಾರ್ಥಿಸ್ತಿದ್ದಾನೆ, ಬೇಡ್ತಿದ್ದಾನೆ. ಪ್ರಿಯರೇ, ಇವತ್ತು ಈ ಸತ್ಯವನ್ನು ನೀವು ತಿಳಿದುಕೊಳ್ಳುವುದಾದರೆ, ಈ ವಾಕ್ಯ ನಿಮ್ಮ ಬಳಿಗೆ ಬರ್ತಾ ಇದೆ, ಈ ವಾಕ್ಯ ನಿಮ್ಮ ಹೃದಯವನ್ನು ಟಚ್ ಮಾಡ್ತದೆ, ನಿಮ್ಮ ಮನೆಯನ್ನು ಟಚ್ ಮಾಡ್ತದೆ, ನಿಮ್ಮ ವೈಯಕ್ತಿಕ ಜೀವಿತವನ್ನು ಟಚ್ ಮಾಡ್ತದೆ, ನಿಮ್ಮ ಕುಟುಂಬ ಜೀವಿತವನ್ನು ಟಚ್ ಮಾಡ್ತದೆ. ಪ್ರಿಯ ದೇವಜನರೇ, ಈ ವಾಕ್ಯವನ್ನು ಅಲಕ್ಷ್ಯ ಮಾಡಬೇಡಿ. ಯಾಕಂದ್ರೆ ಈ ವಾಕ್ಯಕ್ಕೆ ಜೀವ ಇದೆ. ಆ ಜೀವವುಳ್ಳ ದೇವರ ಹಸ್ತದಲ್ಲಿ ನೀವಿದ್ದುಕೊಂಡು ಜೀವವುಳ್ಳ ತಂದೆಯಾದ ದೇವರ ಹಸ್ತದ ಮೂಲಕ ನಡೆಸಲ್ಪಡುವುದಕ್ಕಾಗಿ ಈ ಲೋಕವೆಂಬ ಸೈತಾನನು ಹಾಕಿದಂಥ ಈ ಎಲ್ಲ ಮುಸುಕುಗಳನ್ನು ತೆಗೆದು ಹಾಕಲು ದೇವರಾತ್ಮನು ಕೊಡುವಂಥ ವಾಕ್ಯವೆಂಬ ದರ್ಪಣವನ್ನು ನೀವು ಧರಿಸಿಕೊಂಡು ನಿಮ್ಮ ಜೀವಿತದಲ್ಲಿ ಆಶೀರ್ವಾದಕ್ಕೆ ತಡೆಯಾಗಿರುವ ಎಲ್ಲ ಸಂಗತಿಗಳನ್ನು ವಾಕ್ಯದ ಮೂಲಕ ತೆಗೆದು ಹಾಕಲ್ಪಟ್ಟು ದೇವರಾದ ಕರ್ತನು ನಿಮ್ಗೋಸ್ಕರ ಇಟ್ಟಿರುವಂತಹ ಆ ಮಹಿಮೆಯ ಪದವಿಯನ್ನು, ಆ ಪ್ರಭಾವವನ್ನು, ಆ ಮಹಿಮೆಯನ್ನು ಹೊಂದಿಕೊಳ್ಳುವುದಕ್ಕಾಗಿ ಕ್ರಿಸ್ತನ ಸಾರೂಪ್ಯವುಳ್ಳವರಾಗಿರ್ಬೇಕೆಂಬುದಾಗಿ ದೇವರು ತನ್ನ ಹಸ್ತದ ಮೂಲಕ ಆತನು ನಿಮ್ಮ ಜೀವಿತದಲ್ಲಿ ಆ ಕೆಲಸ ಕಾರ್ಯಗಳನ್ನು ನಡೆಸ್ತಾ ಇದ್ದಾನೆಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಪ್ರಿಯರೇ, ಸೋತು ಹೋಗಬೇಡಿ ಪ್ರಿಯರೇ. ಒಂದು ವೇಳೆ ನೀವು ಅಂದ್ಕೊಳ್ಬಹುದು, ಎಲ್ಲರಿಗೂ ನಾನು ಸಹಾಯ ಮಾಡಿದೆ, ನನ್ನಿಂದ ಆಗುವಂಥದ್ದು ಎಲ್ಲವನ್ನೂ ನಾನು ಮಾಡಿದೆ, ಇವತ್ತಿನ ದಿನದಲ್ಲಿ ನನ್ನ ಈ ಕಷ್ಟದ ಸಮಯದಲ್ಲಿ ನನಗೆ ಯಾರೂ ಇಲ್ಲ ಎಂಬುದಾಗಿ, ಎಲ್ಲರೂ ನನ್ನನ್ನು ಕೈ ಬಿಟ್ಟಿದ್ದಾರೆ ಎಂಬುದಾಗಿ ನೀವು ಅಂದ್ಕೊಳ್ಬೋದು. ಪ್ರಿಯರೇ, ಎಲ್ಲರೂ ಕೈ ಬಿಟ್ಟಿರ್ಬೋದು. ನೀನು ಮನುಷ್ಯರ ಮೇಲೆ ನಂಬಿಕೆಯನ್ನಿಟ್ಟಿದ್ದಿ, ಆ ಮುಸುಕನ್ನು ಹಾಕಿಕೊಂಡದ್ದರಿಂದ ನಿನ್ನ ಪ್ರೀತಿ ಅವರಿಗೆ ಗೊತ್ತಾಗಲಿಲ್ಲ, ನೀನು ಮಾಡಿದಂಥ ಸಹಾಯ ಅವರ ಗಣನೆಗೆ ಬರಲಿಲ್ಲ. ಈಗ ದೇವರ ವಾಕ್ಯವೆಂಬ ದರ್ಪಣದ ಬಳಿಗೆ, ದೇವರ ವಾಕ್ಯದ ಬಳಿಗೆ ಬರುವುದಾದರೆ, ಆ ದರ್ಪಣವನ್ನು ನೀನು ಹಾಕಿಕೊಳ್ಳುವುದಾದರೆ, ದೇವರ ಹಸ್ತ ನಿಮ್ಮ ಜೀವಿತದಲ್ಲಿ ಯಾವ ರೀತಿಗೆ ಕಾರ್ಯ ನಡೆಸ್ತದೆ ಎಂಬುದಾಗಿ ನೀವು ಸ್ಪಷ್ಟವಾಗಿ ತಿಳ್ಕೊಳ್ಳಿಕ್ಕೆ ಸಹಾಯ ಆಗ್ತದೆ. ಪ್ರಿಯ ದೇವ ಜನರೇ, ಈ ವಾಕ್ಯವನ್ನು ಅನೇಕರಿಗೆ ನೀವು ಶೇರ್ ಮಾಡಿ, ನೀವು ಕೇಳಿ ಅನೇಕರಿಗೆ ಶೇರ್ ಮಾಡಿ. ಇವತ್ತು ನಿಮ್ಮ ಜೀವಿತದಲ್ಲಿರುವಂಥ ಅನೇಕ ಮುಸುಕುಗಳಿದೆ ಪ್ರಿಯರೇ. ದೇವರ ಆತ್ಮನ ಬಳಿಗೆ ಬರಲಿಕ್ಕೆ ತಡೆಯಾಗಿರುವಂಥ ಅನೇಕ ಸಂಗತಿಗಳು, ದೇವರ ಆತ್ಮನಿಂದ ಹೊಂದಿಕೊಳ್ಳಿಕ್ಕೆ ಇರುವಂಥ ಅನೇಕ ಆಶೀರ್ವಾದದ ಸಂಗತಿಗಳಿಗೆ ಇದೆಲ್ಲವೂ ತಡೆಯಾಗಿದೆ. ಒಂದು ವೇಳೆ ನೀವು ಅನ್ನಿಸ್ತಿರ್ಬೋದು, ನಾನು ಮಾಡೋದು ಸರಿ, ನಾನು ಮಾತನಾಡುವುದು ಸರಿ ಎಂಬುದಾಗಿ. ಆದರೆ ದೇವರ ಎಣಿಕೆಯಲ್ಲಿ ಅದು ಸರಿಯಾಗಿರುವುದಿಲ್ಲ ಪ್ರಿಯರೇ. ಅದಕ್ಕೋಸ್ಕರವಾಗಿ ಇಂದಿನ ದಿನದಲ್ಲಿ ದೇವರ ಆತ್ಮನು ತನ್ನ ವಾಕ್ಯದ ಮೂಲಕ ನಿಮ್ಮ ಹೃದಯಗಳನ್ನು ತಟ್ಟುತ್ತಾ ಇದ್ದಾನೆ, ನಿಮ್ಮ ಹೃದಯದ ಬಳಿಗೆ ಬಂದು ಮಾತನಾಡ್ತಿದ್ದಾನೆ. ನಿಮ್ಮ ಜೀವಿತವನ್ನು ಶುದ್ಧೀಕರಿಸುವುದಕ್ಕಾಗಿ, ನೀವು ಕಳಕೊಂಡದ್ದನ್ನು ತಿರುಗೊಂಡ 2ರಷ್ಟನ್ನಾಗಿ ನಿಮಗೆ ಕೊಡುವುದಕ್ಕಾಗಿ, ಶಾಪವೆಂಬ ಸಂಗತಿಯನ್ನು ಮುರಿದು ಹಾಕುವುದಕ್ಕಾಗಿ, ಸೈತಾನನ ಬಂಧನಗಳನ್ನು ಕೆಡವಿ ಹಾಕುವುದಕ್ಕಾಗಿ ವಾಕ್ಯವೆಂಬ ದರ್ಪಣ
ದರ್ಪಣದ ಬಳಿಗೆ ನೀವು ಬರುವುದಾದರೆ ಎಲ್ಲದರಿಂದ ಬಿಡುಗಡೆ, ಜಯವನ್ನು ನೀವು ನೋಡ್ತೀರಾ. ಒಂದು ಸತ್ಯ ಪ್ರಿಯರೇ, ನಮ್ಮ ಜೊತೆ ಯಾರಿಲ್ಲ, ನಮಗೆ ಸಹಾಯಕರು ಯಾರಿಲ್ಲ, ಎಲ್ಲರೂ ನಮ್ಮನ್ನು ಕೈ ಬಿಟ್ಟಿದ್ದಾರೆ. ಎಸ್, ಲೋಕದ ರೀತಿಯಲ್ಲಿರುವ ಜನರು ನಿಮ್ಮನ್ನು ಕೈ ಬಿಟ್ಟಿರ್ಬೋದು. ಲೋಕದಲ್ಲಿ ನಿಮ್ಮನ್ನು ನೀವು ನಂಬಿದಂಥ ಜನರು ನಿಮಗೆ ಮೋಸ ಮಾಡಿರ್ಬೋದು, ಅನ್ಯಾಯ ಮಾಡಿರ್ಬೋದು, ಸುಳ್ಳನ್ನು ಹೇಳಿರ್ಬೋದು. ಆದರೆ ನಿನ್ನ ಕರ್ತನು ಸುಳ್ಳಾಡದ ದೇವರು, ಮೋಸ ಮಾಡದ ದೇವರು. ನಿಮ್ಮ ಜೀವಿತದಲ್ಲಿ ತಡೆಯಾಗಿರುವಂಥ ಸಂಗತಿಗಳನ್ನು ತೆಗೆದುಹಾಕಿ ಆಶೀರ್ವಾದದಿಂದ ತುಂಬಿಸಿ ನಡೆಸುವುದಕ್ಕಾಗಿ, ತನ್ನ ಪ್ರಭಾವದ ಐಶ್ವರ್ಯವನ್ನು ನಿಮಗೆ ಕೊಡುವುದಕ್ಕಾಗಿ ಆತನು ನಿಮ್ಮ ಮುಂದುಗಡೆ ಇದ್ದಾನೆ. ಪ್ರಿಯ ದೇವ ಜನರೇ, ಈ ದಿನದಲ್ಲಿ ದೇವರಾದ ಕರ್ತನು ನಿಮ್ಮೊಂದಿಗೆ ಮಾತನಾಡಿದ್ದಾನೆ ಎಂಬುದಾಗಿ, ಈ ವಾಕ್ಯ ನಿಮ್ಮ ಹೃದಯಗಳನ್ನು, ನಿಮ್ಮ ಜೀವಿತವನ್ನು ಟಚ್ ಮಾಡಿದೆ ಎಂಬುದಾಗಿ ನಾನು ನಂಬ್ತೇನೆ. ಅದಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಸಲ್ಲಿಸ್ತೇನೆ. ಇನ್ನೂ ಹೆಚ್ಚಾದ ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳಲು ದೇವರ ವಾಕ್ಯವೆಂಬ ಬಳಿಗೆ ಬನ್ನಿರಿ. ನಿಮ್ಮ ಜೀವಿತದಲ್ಲಿ ಸೈತಾನನು ಹಾಕಿರುವಂಥ ಆ ಮುಸುಕನ್ನು ದೇವರ ವಾಕ್ಯವೆಂಬ ದರ್ಪಣದ ಮೂಲಕ ನಿಮ್ಮ ಜೀವಿತವನ್ನು ಶುದ್ಧೀಕರಿಸುವುದಕ್ಕಾಗಿ, ದೇವರ ವಾಕ್ಯವೆಂಬ ದರ್ಪಣಕ್ಕೆ ನಿಮ್ಮ ಹಸ್ತವನ್ನು, ನಿಮ್ಮ ಜೀವಿತವನ್ನು ನೀವು ಒಪ್ಪಿಸಿಕೊಡುವುದಾದರೆ ಈ ದಿನ, ಈ ಕ್ಷಣ ಅದು ನಿಮ್ಮದಾಗಿರ್ತದೆ. ಕರ್ತನ ಈ ವಾಕ್ಯಗಳನ್ನು ಆಶೀರ್ವದಿಸಲಿ. ಆಮೇಲೆ ಪ್ರೈಸ್ ಅಲ್ಲ. ಥ್ಯಾಂಕ್ ಯು ಡ್ಯಾಡಿ, ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಮಹಿಮೆಯುಳ್ಳ ದೇವರಾದ ಕರ್ತನೇ, ಜೀವ ಸ್ವರೂಪನಾದ ತಂದೆಯಾದ ದೇವರೇ, ಪ್ರತಿಯೊಬ್ಬೊಬ್ಬರ ನಮ್ಮ ಒಬ್ಬೊಬ್ಬರ ಜೀವಿತ ನಿನ್ನ ವಾಕ್ಯದ ಮೂಲಕ ಶುದ್ಧೀಕರಿಸುವುದಕ್ಕಾಗಿ, ವಾಕ್ಯವೆಂಬ ದರ್ಪಣದ ಮೂಲಕ ನಮ್ಮ ಜೀವಿತದಲ್ಲಿ ಇರುವಂಥ ಎಲ್ಲ ಮುಸುಕುಗಳನ್ನು ಪರಿಶುದ್ಧಾತ್ಮನೇ ನೀನು ತೆಗೆದುಹಾಕಿ, ನೀನು ಇಟ್ಟಿರುವಂಥ, ನಮ್ಮ ಮುಂದೆ ಇಟ್ಟಿರುವಂಥ ವಾಕ್ಯವನ್ನು ಕೇಳುತ್ತಿರುವಂಥ ಪ್ರತಿಯೊಂದಿನ ಜನರ ಮುಂದೆ ನೀನು ಇಟ್ಟಿರುವಂಥ ಆಶೀರ್ವಾದವನ್ನು ಹೊಂದಿಕೊಳ್ಳಿಕ್ಕಾಗುವಂತೆ ನಿನ್ನ ಕೃಪೆ ಎಂಬ ಹಸ್ತ ಅದು ಎಷ್ಟೊಂದು ಉನ್ನತವಾಗಿದೆ, ಎಷ್ಟೊಂದು ಬಲದಿಂದ ತುಂಬಿದೆ, ಎಷ್ಟೊಂದು ಶಕ್ತಿಯಿಂದ ತುಂಬಿದೆ ಎಂಬುದನ್ನು ಪ್ರತಿಯೊಬ್ಬೊಬ್ಬರು ತಿಳಿದುಕೊಳ್ಳಿಕ್ಕಾಗುವಂತೆ, ಪ್ರತಿಯೊಬ್ಬೊಬ್ಬರ ಹೃದಯ ಎಂಬ ಬಾಗಿಲುಗಳನ್ನು ತೆರೆಯ ಮಾಡಿ, ಅವರ ಹೃದಯ ಎಂಬ ಆ ಆಲಯದಲ್ಲಿ ನಿನ್ನ ವಾಕ್ಯದ ಬೆಂಕಿಯನ್ನು ನೀನು ಹಚ್ಚಿ, ಅವರ ಜೀವಿತದಲ್ಲಿ ಆ ಮುಸುಕುಗಳೆಂಬ ಆ ಸಂಗತಿಗಳು ಸುಟ್ಟಾಕಲ್ಪಟ್ಟು ನಿನ್ನ ಮಹಿಮೆ, ನಿನ್ನ ಪ್ರಭಾವಕ್ಕೆ, ನಿನ್ನ ಸಾರೂಪ್ಯಕ್ಕೆ ರೂಪಿಸಲ್ಪಡುವುದಕ್ಕಾಗಿ ಪ್ರತಿಯೊಬ್ಬೊಬ್ಬರು ನಿನ್ನ ಹಸ್ತಕ್ಕೆ ಒಪ್ಪಿಸಿಕೊಡ್ಲಿಕ್ಕಾಗುವಂತೆ, ನೀನಿಟ್ಟಿರುವಂಥ ಆಶೀರ್ವಾದಗಳನ್ನು ಹೊಂದಿಕೊಳ್ಳಿಕ್ಕಾಗುವಂತೆ ಯೇಸುವಿನ ದಿವ್ಯ ನಾಮದಲ್ಲಿ ನಂಬಿಕೆಯಿಂದ ಬೇಡಿದ್ದೇನೆ ನಮ್ಮ ತಂದೆಯೇ, ಆಮೆನ್. Bless in the name of Jesus Nazareth. Bless in the name of Jesus.